ನಮಸ್ಕಾರ. ನನ್ನ ಹೆಸರು ಜೆ ಕೃಷ್ಣ ಅಂತೇಳಿ. ನಮ್ದೊಂದು ಸಣ್ಣ ಫ್ಯಾಮಿಲಿ. ತಂದೆ ತಾಯಿ, ಇಬ್ಬರು ಅಕ್ತಿರು, ಒಬ್ಬ ತಮ್ಮ. ಆ ಜಾವಗಲ್ಲು ನಮ್ಮೂರು. ನಮ್ಮ ಅಪ್ಪನ ಹೆಸರು ಗೋವಿಂದಪ್ಪ, ನಮ್ಮ ಅಮ್ಮನ ಹೆಸರು ಅರುವಮ್ಮ ಅಂತೇಳಿ, ಲಕ್ಷ್ಮಿ ಅಂತೇಳಿ, ಗಿಡ್ಡಕ್ಕ ಅಂತೇಳಿ, ಮಂಜುನಾಥ್ ಅಂತೇಳಿ. ಈ ಥರ ಫ್ಯಾಮಿಲಿ ನಮ್ಮದು. ಸುಮಾರು ಒಂದು ನಾಲ್ಕನೇ ಕ್ಲಾಸ್ವರೆಗೂ ಓದಿಸಿದ್ರು. ಅದಾದಮೇಲೆ ನಮಗೆ ವಿದ್ಯೆ ಹತ್ತಲಿಲ್ಲ. ಸೊ ನಮ್ಮ ಅಕ್ಕ ಏನು ಮಾಡಿದ್ಲು, ಇವ್ನಿಗೆ ವಿದ್ಯೆ ಆಗ್ತಾ ಇಲ್ಲ, ಏನಾರು ಕೆಲ್ಸಕ್ಕೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಈ ಬಿಡಿ ವೆಂಕಿಪಟ್ಟಣ ಈ ಟ್ರೈಯಲ್ಲಿ ಇಟ್ಕೊಂಡು ಸಂತೆಗಳಲ್ಲಿ ಮಾರ್ತಾರೆ, ಅದನ್ನು ಕೊಡಿಸಿದ್ಲು. ಅದನ್ನು ಕೊಡಿಸಿದ್ಮೇಲೆ ನಮ್ಮ ಕೈಗೆ ಒಂದು ಸ್ವಲ್ಪ ದುಡ್ಡು ಓಡಾಡೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಸಾಯಂಕಾಲ ಆಯಿತು ಅಂತ ಹೇಳಿದ್ರೆ ಸೊ ಎಲ್ಲರನ್ನೂ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಟೆಂಟಿಗೆ ಸಿನಿಮಾ ನೋಡೋಕೆ ಕರ್ಕೊಂಡು ಹೋಗ್ತಿದ್ದೆ. ಸೊ ಇದನ್ನು ನಮ್ಮ ಅಕ್ಕಂಗೆ ಗೊತ್ತಾಗ್ಬಿಟ್ಟು ಹೊಡೆದ್ಲು ಒಂದು ಎರಡೇಟು. ಏನೋ ನೀನು ಕಳಿಸಿದ್ರೆ ದುಡ್ಡು ಸಂಪಾದನೆ ಮಾಡ್ಕೊಂಬರೋ ಅಂದರೆ ಸಂಪಾದನೆ ಮಾಡ್ಕೊಂಬಂದಿದ್ದೆಲ್ಲ ಥಿಯೇಟ್ರಿಗೆ ಹುಡುಗರನ್ನ ಕರ್ಕೊಂಡೋಗಿ ಆಗ್ತೀಯಲ್ಲ ಅಂತ ಹೇಳ್ಬಿಟ್ಟು ಹೊಡೆದ್ಲು. ಬಿಡಿ ವೆಂಕಿಪಟ್ಟಣ ಅದು ಆ ಥರದ್ದು ಈ ಸಂತೆಗಳಲ್ಲಿ ಆ ಟ್ರೈನಲ್ಲಿ ಇಟ್ಕೊಂಡು ಬಿಡಿ 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 ವೆಂಕಿಪಟ್ಟಣ ಈ ಥರ ಫುಲ್ ಸಂತೆ ಕ್ಲೋಸ್ ಆದ ತಕ್ಷಣ ಕ್ಲೋಸ್ ಮಾಡ್ಕೊಂಡು ಬರೋದು ಅಷ್ಟೇ. ಅದನ್ನು ಮಾಡ್ತಾ ಇರ್ಬೇಕಾದ್ರೆ ಅದರ ದುಡ್ಡನ್ನೆಲ್ಲ ಸಿನಿಮಾ ಟೆಂಟಿಗೆ ಹುಡುಗರನ್ನ ಕರ್ಕೊಂಡು ಹೋಗ್ತಿದ್ದೆ. ಹೋದ್ಮೇಲೆ ದುಡ್ಡು ಕೈಗೆ ಸಿಗ್ತಿರ್ಲಿಲ್ಲ. ನಮ್ಮ ಅಕ್ಕನಿಗೆ ಕೋಪ ಬಂತು, ಒಂದು ದಿವಸ ಹಿಡ್ಕೊಂಡು ಹೊಡೆದ್ಮೇಲೆ ಹೊಡೆದ್ಲಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಒಂದು ಡಿಸೈಡ್ ಮಾಡಿಬಿಟ್ಟು ಊರು ಬಿಟ್ಬಿಟ್ಟೆ. ನನಗೆ ಒಂದು 12 ವಯಸ್ಸಿರ್ಬೋದು, 12 ಅಥವಾ 10 ಇರ್ಬೋದು, ನನಗೆ ಸರಿಯಾಗಿ ನೆನಪಿಲ್ಲ. 12 ಇರ್ಬೋದು ಮೋಸ್ಟ್ಲಿ, ಯಾಕೆ 4ನೇ ಕ್ಲಾಸ್ ಹೋದ್ಮೇಲೆ 12 ಇರುತ್ತೆ. ಸೊ ಅಲ್ಲಿ ಊರು ಬಿಟ್ಬಿಟ್ಟು ಬಂದ್ಬಿಟ್ಟೆ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಇಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ. ಹೋಟ್ಲಲ್ಲಿ ಅರಸೀಕೆರೆಗೆ ಬಂದೆ. ಅರಸೀಕೆರೆಯಲ್ಲಿ ಒಂದು ಹೋಟ್ಲಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅದೇನೋ ನನಗೆ ಸೆಟ್ ಆಗಲಿಲ್ಲ, ಇದೇನಿದು ಹೋಟ್ಲಲ್ಲಿ ಕೆಲಸ ಸೇರೋದು ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ಟೆ. ಬೆಂಗಳೂರಿಗೆ ಬಂದರೆ ಗಾಂಧಿನಗರದಲ್ಲಿ ಸೇರಿಕೊಂಡೆ. ಗಾಂಧಿನಗರದಲ್ಲಿ ಸೇರಿಕೊಂಡಾಗ ಅಲ್ಲಿ ಏನು ಮಾಡೋದು ಅಂತೇಳಿ ಗೊತ್ತಿಲ್ಲ. ಗೋಪಾಲ ಅಂತೇಳಿ ಒಬ್ಬ ಡ್ರೈವರ್ ಇದ್ದ. ಈ ಆಟೋ ರಾಜು ಅಂತೇಳಿ, ಕನ್ನಡರಾಜು ಅಂತೇಳಿ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದ. ಅವರು ಆಟೋ ಓಡಿಸ್ತಿದ್ರು. ಅವ್ರೇನು ಮಾಡಿದ್ರು, ಆವಾಗ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇದ್ದಿದ್ದು, ಅವರು ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊಂಡಿದ್ರು. ಅವ್ರೇನು ಮಾಡೋರು, ಆವಾಗ ಬರೋರು. ಈ ಗೋಪಾಲ ಅನ್ನೋನು ರಾಜ್ಕುಮಾರ್ ಅವ್ರಿಗೆ ಪರ್ಮನೆಂಟ್ ಕಾರು ಡ್ರೈವರು, ಭಾಳ ಎಕ್ಸ್ಪೋರ್ಟ್ ಅವನು ಅದರಲ್ಲಿ. ಅವನು ಇದಕ್ಕೆ ಬರ್ತಿದ್ದ. ಬಂದಮೇಲೆ ಇವನು ರಾಜು ಅಲ್ಲಿ ನಿಂತ್ಕೊಂಡಿದ್ದೆ. ನಾನು ಇವರಿಬ್ಬರು ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾಗ ಏನು ಈ ಸಿನಿಮಾ ಬಗ್ಗೆ ಮಾತಾಡ್ತಾರಲ್ಲ ಅಂತೇಳಿ ರಾಜು ಅವ್ರನ್ನ ಕೇಳಿದೆ, ನನಗೇನೋ ಒಂದು ಕೆಲಸ ಸಿಗುತ್ತಾ ಅಂತೇಳಿ. ಯಾವ್ರಯ್ಯ ಏನೆಲ್ಲ ಕೇಳಿದ್ರು. ಆಯಿತು, ನೀನು ಬೆಳಿಗ್ಗೆ ಇಲ್ಲಿ ಬಂದ್ಬಿಡು, ಇಲ್ಲಿ ಇದು ಮಾಡ್ತೀನಿ. ಅದ ನನಗೆಲ್ಲೂ ರೂಮ್ ಗೀಮ್ ಎಲ್ಲ ಏನಿಲ್ಲಣ್ಣ, ನಾನು ಫುಟ್ಪಾತು, ನನಗೆ ಮಲಗೋಕ್ಕೂ ಕೂಡ ಜಾಗ ಇಲ್ಲ, ಚೂರು ನೀವೇ ಎಲ್ಲ ಹೆಲ್ಪ್ ಮಾಡಬೇಕು ಹಾಗೆ ಹೀಗೆ ಅಂದಾಗ ಒಂದು ಕೆಲಸ ಮಾಡು, ಈ ಕಾರಲ್ಲಿ ಮಲ್ಕೊಂಬಿಡು, ಸಾಯಂಕಾಲ ಬರುತ್ತೆ ಕಾರಲ್ಲಿ ಮಲ್ಕೊ, ಬೆಳಗ್ಗೆ ಎದ್ದು ಕ್ಲೀನಾಗಿ ಒಂಚೂರು ವಾಶ್ ಮಾಡಿಬಿಟ್ಟು ಒಂದು ಊದುಗಡ್ಡೆ ಹಚ್ಬಿಟ್ಟು ಬಿಟ್ಬಿಡು. ಅವರು ನಿನಗೇನು ಇದು ಮಾಡೋದಿಲ್ಲ, ಬೇಕಾದ್ರೆ ತಿಂಡಿಗೆ ಏನಾದರೂ ಒಂದು 2 ರೂಪಾಯಿ 3 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು. ಆಯ್ತಣ್ಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದೆ. ಆಯಿತು ಅಂತ ಹೇಳಿದ್ರು. ಆಮೇಲೆ ಗೋಪಾಲ ಸ್ವಾಮಿ ಅಂತೇಳಿ ಸುಜಾತ ಮೋಟನ್ನು ಈ ಮಡ್ರಾಸ್ನವ್ರದ್ದು ಒಂದು ಬ್ರ್ಯಾಂಚು ಇಲ್ಲಿತ್ತು. ಅದಕ್ಕೆ ಗೋಪಾಲ ಸ್ವಾಮಿಯವರು ಮ್ಯಾನೇಜರು, ಅದನ್ನು ಇನ್ಚಾರ್ಜ್ ನೋಡ್ಕೊತಿದ್ದು. ಆ ಯೂನಿಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕಾಯ್ಕೊಂಡಿದ್ದೆ. ಆವತ್ತು ಬಂದಿದ್ದೆಲ್ಲ ಹುಡುಗರು ಫುಲ್ ಲೋಡಲ್ಲಿದ್ದರು, ಅಂದರೆ ಫುಲ್ಲಾಗಿ ಜಾಬ್ ಫುಲ್ಲಾಗಿತ್ತು. ಅಲ್ಲಿ ಹೋಗೋಕ್ಕಾಗಲಿಲ್ಲ. ಆವಾಗ ಇವ್ರು ಕೇಳಿದೆ ರಾಜು ಅವ್ರಿಗೆ, ಏನು ಮಾಡೋದಣ್ಣ ಅಂತೇಳಿ. ಬಾ ಕೆಲಸ ಕೊಡಿಸ್ತೀನಿ, ನಿನ್ಗೇನು ಯೋಚನೆ ಮಾಡ್ಬೇಡ ಅಂತ ಪ್ರೊಡಕ್ಷನ್ ಬಾಯ್ ಕೆಲಸ ಕೊಟ್ಟರು. ಪ್ರೊಡಕ್ಷನ್ ಮೋಸ್ಟ್ಲಿ ಹಿಂದಿ ಸಿನಿಮಾ ಸ್ಮಗಲ್ ಗರ್ಲ್ ಅಂತೇಳಿ ಬಿಂದು ಅಲೆನ್ನು ಅವರಿಬ್ಬರಲ್ಲಿ ಒಬ್ರು ಯಾರೋ. ಸರಿ, ಸೆಂಟ್ರಲ್ ಜೈಲಲ್ಲಿ ಶೂಟಿಂಗು, ಅಲ್ಲೇ ಪಕ್ಕದಲ್ಲಿ ಗಾಂಧಿನಗರದಲ್ಲಿ. ಅಲ್ಲಿ ನೋಡೋದು ತಿರ್ಗಾ ಮತ್ತೆ ಕಾಫಿ ಟೀ ಕೊಡೋದು, ಇದೇನಿದು ಅಂತ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ, ಇನ್ನು ಮತ್ತೆ ತಿರ್ಗಾ ಇಲ್ಲೇನು ಕೊಡೋದು ಅಂತೇಳಿ ಒಬ್ಬ ರಿಫ್ರೆಟ್ ಇಟ್ಕೊಂಡು ನಿಂತಿದ್ದ ರಾಜು ಅಂತೇಳಿ. ಅವ್ರ ಹತ್ರ ಹೋದೆ, ಅಣ್ಣ ನನಗೆ ಈ ಕೆಲಸ ಹೇಳ್ಕೊಡಿ ಅಣ್ಣ, ನಾನು ಬರ್ತೀನಿ ಇದಕ್ಕೆ ಹಾಗೆ ಹೇಗೆ. ಯಾಕೆ ಪ್ರೊಡಕ್ಷನ್ನು ಬೇಜಾರಾಯ್ತಾ ನಿನಗೆ, ಕಾಫಿ ಟೀ ತಂದು ಕೊಡು, ಅದು ಕೊಡು, ಇದು ಕೊಡು ಅಂತ ಹೇಳ್ತಾರೆ, ಈ ಬರಲಿ ಅಂತಾರೆ ಅಂತಲ್ಲ ಅಂದರು. ಮೂರಣ್ಣ ನನಗೇನು ಇಷ್ಟ ಆಗಲಿಲ್ಲ ಹಾಗೆ ಹೀಗೆ ಅಂದೆ. ಸರಿ, ಒಂದು ಕೆಲಸ ಮಾಡು,
ನಾಳೆ ಬಾ, ನಾನು ಇವತ್ತೆಲ್ಲ ಫುಲ್ ಆಗಿದ್ದಾರೆ, ನಾಳೆ ಬಾ, ನಾನು ಯಾರನ್ನ ಒಬ್ಬರನ್ನ ಕಟ್ ಮಾಡಿರ್ತೀನಿ, ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅದು. ಸರಿ, ಜೊತೆಲಿ ಹೋದೆ. ಅವರು ಹೋದಾಗ ಅವ್ರು ಹೇಳಿದ್ರು, ನಿಮಗೆ ರಿಫ್ರೆಕ್ಟ್ರು ಸೆಂಟ್ರ್ ಮಾಡೋದು ಅದು ಇದೆಲ್ಲ ಗೊತ್ತಾಗೋದಿಲ್ಲ, ಯಾರ್ಯಾರು ಏನೇನು ಕೇಳ್ತಾರೋ ಅದನ್ನು ತಂದು ಕೊಟ್ಬಿಡು. ಕೇಬಲ್ ಕೇಳಿದ್ರೆ ಕೇಬಲ್ ತಂದು ಕೊಡು, ರಿಫ್ರೆಕ್ಟ್ರ್ ತೊಗೊಂಬಂದ್ರೆ ತಂದಿಕ್ಕೋ, ಸ್ಟ್ಯಾಂಡ್ ತೊಗೊಂಬಂದ್ರೆ, ಈ ಥರದ್ದು ಕೆಲಸ ಹೇಳಿದ್ರು. ಹೇಳಿದ್ಮೇಲೆ ಹಂಗೆ ಅವನ್ನೆಲ್ಲ ಮಾಡ್ತಾ ಈ ಸೆಂಟ್ರ್ ಮಾಡ್ತಾರಲ್ಲ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ನಾನು ಮಾಡ್ತೀನಿ ಇರೋಣ ಅಂತೇಳಿ ಸೆಂಟ್ರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಒಂದು ಕೆಲಸ ಯಾವ ಥರ ಇತ್ತು ಅಂತ ಹೇಳಿದ್ರೆ, ನೋಡಿದ ತಕ್ಷಣ ಕ್ಯಾಚ್ ಮಾಡ್ತಿದ್ದೆ, ಆ ಥರ ಇತ್ತು ಮೈಂಡು. ಸೊ ಅದು ಸೆಂಟ್ರ್ ಮಾಡೋದೆಲ್ಲ ಕಲ್ತ್ಕೊಂಡಾದ್ಮೇಲೆ ಹಿಂಗೆ ಸುಜಾತ ಮೋಟರ್ನು ಕೆಲಸಕ್ಕೆ ಹೋಗ್ತಾ ಇದ್ದೆ. ಹಂಗೆ ಹೋಗ್ತಾ ನನಗೆ ₹3 ಕೊಡ್ತಿದ್ರು. ₹3 ಆವಾಗ ಪರ್ ಡೇ. ಆ ₹3 ಇಟ್ಕೊಂಡು ಕೆಲಸ ಮಾಡಿಕೊಂಡು ತಿಂಡಿದ್ಕೊಂಡು ಅಲ್ಲಿ ಇಲ್ಲಿ ಅವಾಗೆಲ್ಲ ಒಂದು 4 ಆಣೆ ಕೊಟ್ಟರೆ ಒಂದು 6 ಇಡ್ಲಿ ಸಿಕ್ಕಿರೋದು. ಅದೆಲ್ಲ ಏನು ತೊಂದರೆ ಆಗ್ತಿರ್ಲಿಲ್ಲ ಊಟ ತಿಂಡಿಗೆ ಈ ದುಡ್ಡಿಂದ. ಸರಿ, ಅಲ್ಲಿ ಮಲ್ಗೋದಿದೆ ಕಾರ್ಗಳು ಮತ್ತು ಯೂನಿಟ್, ಔಟ್ಡೋರ್ ಯೂನಿಟು, ಜನ್ರೇಟ್ರ್ ವ್ಯಾನು ಇದರಲ್ಲೇ ಮಲಗ್ತಿದ್ದೆ. ಅಲ್ಲೇ ಬೋರಲ್ಲಿ ಇತ್ತು, ಬೋರಲ್ಲಿ ಸ್ನಾನ ಮಾಡ್ಕೊಂಡ್ಬಿಡ್ತಿದ್ದೆ. ಡೋಬಿ ಅಂಗಡಿಗೆ ಬಟ್ಟೆ ಹಾಕ್ತಿದ್ದೆ, ಇನ್ನೊಂದು ಬಟ್ಟೆ ನಾನು ಹಾಕೊಂಡು ಹೋಗ್ತಿದ್ದೆ. ಈ ಥರ ಮಾಡ್ತಿದ್ದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ತಕ್ಷಣ ಎಲ್ಲ ಒಂದು ಸ್ವಲ್ಪ ದಿವಸ, ಒಂದು 3-4 ದಿವಸ ಕೆಲಸ ಇಲ್ದಲೆ ಸುಮ್ಮನೆ ಇದ್ದು ರೆಗ್ಯುಲರಾಗಿ ಆಫೀಸ್ ಹತ್ರ ನಿಂತ್ಕೊತಿದ್ದು, ಯೂನಿಟ್ ವ್ಯಾನ್ ಎದುರುಗಡೆ ನಿಂತ್ಕೊತಿದ್ದು. ಚಾಮುಂಡೇಶ್ವರಿಯಿಂದ ಒಂದು ಬುಲಾ ಬಂದ್ಬಿಡ್ತು, ಯಾರಾದ್ರೂ ಲೈಟ್ ಮೆನ್ಸ್ಗಳಿತ್ತು ಅಂತ ಹೇಳಿದ್ರೆ ಜಾಬ್ ಇದೆ ಬನ್ನಿ ಅಂತೇಳಿ. ಅಲ್ಲೇನಂತ ಹೇಳಿದ್ರೆ ಕೆಲವರು ಒಂದು ಶೂಟಿಂಗ್ ಮಾತ್ರ ಪರ್ಮನೆಂಟ್ ಇದ್ರು, ಇನ್ನೆಲ್ಲ ಶೂಟಿಂಗಿಗೆ 3 ಫ್ಲೋರ್ ಇತ್ತು. 3 ಫ್ಲೋರಲ್ಲೇ ಪೀಸ್ ವರ್ಕ್ ಕೊಡೋರು. ಅದರಲ್ಲಿ ಗದಗ ರಾಜು ಅಂತೇಳಿ ಒಬ್ಬ ಏನು ಮಾಡ್ದ, ಸ್ಟುಡಿಯೋಲ್ಲಿ ಕೆಲಸ ಇದೆ ಬರ್ರ ಅಂತ ಹೇಳ್ಬಿಟ್ಟು ಒಂದು 4-5 ಜನ ಹಾಕೊಂಡು ಸೀದಾ ಚಾಮುಂಡೇಶ್ವರಿ ಸ್ಟುಡಿಯೋ ಕರ್ಕೊಂಡೋದ. ಚಾಮುಂಡೇಶ್ವರಿ ಕರ್ಕೊಂಡೋದ್ಮೇಲೆ ಅಲ್ಲಿ ರಾಮಸ್ವಾಮಿ ಅಂತೇಳಿ ಇದು ಸೂಪರ್ವೈಸರು, ಅವರು ಈ ಫ್ಲೋರಿಗೆ ನೀವು ಹೋಗ್ರಿ, ಈ ಫ್ಲೋರಿಗೆ ನೀವು ಹೋಗ್ರಿ, ಈ ಫ್ಲೋರಿಗೆ ನೀವು ಹೋಗ್ರಿ ಅಂತೇಳಿ ಡಿವೈಡ್ ಮಾಡಿ ಕಳಿಸೋರು. ಸೊ ಸ್ಟುಡಿಯೋ ಲೈಟಿಂಗ್ ಏನು ಅನ್ನೋದು ಅಲ್ಲಿ ಕಲಿತೆ. ಸ್ಟುಡಿಯೋ ಲೈಟಿಂಗ್ ಯಾವ ಥರ ಅಂತ ಹೇಳಿದ್ರೆ, ಒಂದು ಸೆಟ್ಟನ್ನು ನಾವು ಹಾಕಿದರೆ ಆ ಸೆಟ್ಟನ್ನ ಬಿಲ್ಡ್ ಮಾಡೋದು ಹೆಂಗೆ, ಆ ಸೆಟ್ಟನ್ನ ಹೈಲೈಟ್ ಮಾಡೋದು ಹೆಂಗೆ ಅನ್ನೋದನ್ನ ಕಲಿತೆ ಅಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಈ ಗದಗ ರಾಜಂಗೆ ಲೈಟಿಂಗಲ್ಲಿ ತುಂಬ ಎಕ್ಸ್ಪೋರ್ಟು ಹುಡುಗ ಅವನು ರಾಜು ಅಂತೇಳಿ. ಈ ಗದಗ ರಾಜು ಮತ್ತು ಕುಳ್ಳರಾಜು ಅಂತ ಇಬ್ಬರು ಇದ್ರು. ಆ ಕುಳ್ಳರಾಜ ಭಾಳ ಎಕ್ಸ್ಪೋರ್ಟ್ ಲೈಟಿಂಗ್ ವಿಷಯದಲ್ಲಿ. ಸರಿ, ಅವನು ನೀನು ಈ ಬ್ಯಾಗ್ರೌಂಡ್ ನೋಡು, ನೀನು ಈ ಬ್ಯಾಗ್ರೌಂಡ್ ನೋಡು ಅಂತ ಹೇಳ್ಬಿಟ್ಟು 5 ಜನ ಲೈಟ್ ಮೆನ್ಸ್ಗಳು, ಒಂದಿಬ್ಬರನ್ನ ಪ್ಲಾಟ್ಫಾರ್ಮ್ ಕಳ್ಸೋನು, ಇನ್ನು ಮಿಕ್ಕಿದ್ದು ಗೋಡೆ ಕಳ್ಸಿರೋನು, ಇನ್ನು ಮಿಕ್ತವರೆಲ್ಲ ನಾವು ಕೆಳಗಡೆ ಕೆಲಸ ಮಾಡ್ತಿದ್ದೆವು. ಒಂದೊಂದು ಇದಕ್ಕೆ ಹೇಳ್ಕೊಡ್ತಾ ಬಂದ, ನೋಡೋ ಪಿಲ್ಲರ್ ಇದ್ದರೆ ಅದಕ್ಕೆ ಈ ಥರ ಹೈಲೈಟ್ ಮಾಡಬೇಕು, ನೈಟ್ ಎಫೆಕ್ಟ್ ಅಂದರೆ ಈ ಥರ ಹೈಲೈಟ್ ಮಾಡಬೇಕು, ಡೇ ಅಂದರೆ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಡೋನು. ಅಲ್ಲೇನಪ್ಪ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಸೆಟ್ಟು ಅಂತ ಹೇಳಿದ್ರೆ 1-2 ದಿವಸ ಮುಂಚೆ ಲೈಟಿಂಗ್ ಕಾಸೆಟ್ ಮಾಡೋರು. ಆ ಲೈಟಿಂಗ್ ಕಾಸೆಟ್ ಮಾಡ್ತಾ ಇರ್ಬೇಕಾದ್ರೆ ನಾವೊಂದು 3-4 ಸಿನಿಮಾ ಮಾಡೋದ್ರೊಳಗಡೆ ನಾವೊಂದು 5-6 ಜನ ಭಾಳ ಎಕ್ಸ್ಪೋರ್ಟ್ ಆಗ್ಬಿಟ್ಟು ಅಲ್ಲಿ ಲೈಟಿಂಗ್ ವಿಷಯದಲ್ಲಿ. ಕ್ಯಾಮ್ರಾಮ್ಯಾನ್ಗಳು ಬಂದರೆ ನಮ್ಮ ಹೆಸ್ರುಗಳು ಹೇಳೋನು, ಲಿಸ್ಟ್ ಕೊಟ್ಬಿಡೋನು ಅವರು ಸ್ಟುಡಿಯೋದಲ್ಲಿ, ಇಂಥವ್ರು ಬೇಕು ನನಗೆ ಲೈಟಿಂಗ್ಗೋಸ್ಕರ, ಲೈಟಿಂಗ್ ಆದಮೇಲೆ ಬೇಕಾದ್ರೆ ನೀವು ಚೇಂಜ್ ಮಾಡಿಕೊಡ್ರಿ, ಲೈಟಿಂಗ್ ಇರೋ ದಿವಸ ಮಾತ್ರ ಅವರು ಇವ್ರನ್ನ ಕೊಡ್ರಿ ಅಂತ ಹೇಳ್ಬಿಟ್ಟು ಇದು ಮಾಡೋರು. ನಾವೊಂದು 5 ಜನ ಹೋಗ್ತಿದ್ದು. 5 ಜನದಲ್ಲಿ ಕುಳ್ಳರಾಜನ್ ಒಬ್ಬ, ನಾನೊಬ್ಬ, ಆಮೇಲೆ ನಮ್ಮ ಮಲ್ಲಿಕಾರ್ಜುನ್ ಅಂತೇಳಿ ಕ್ಯಾಮ್ರಾಮನ್ ಸತ್ತೋದ್ರಲ್ಲ ಅವರು, ಆಮೇಲೆ ಇನ್ನೊಬ್ಬ ಹೆಸರೇನೋ ಇದೆ ಅವನು, ನಾವೊಂದು 5 ಜನ ಹುಡುಗರು ಅಲ್ಲಿ ಇದು ಮಾಡ್ತಿದ್ದು. ಇದು ಮಾಡಿದ್ರೆ ಲೈಟಿಂಗ್ ಮಾಡ್ತಾಯಿದ್ದು. ಲೈಟಿಂಗ್ ಮಾಡಿದ್ರೆ ಕ್ಯಾಮ್ರಾಮನ್ ಬರೋನು, ಬಂದಿದ ತಕ್ಷಣ ಹೇಳೋರು, ಸರ್ ನಾನು ನೋಡ್ರಪ್ಪ ನನಗೆ ಈ ಥರ ಬೇಕು, ನೈಟ್ ಎಫೆಕ್ಟ್ ಈ ಥರ ಇರಬೇಕು, ಇದಿರಬೇಕು. ಅದರಲ್ಲೂ ಪೌರಾಣಿಕ ಸೆಟ್ಟು, ಸೋಷಿಯಲ್ ಸೆಟ್ಟು ಅಂತ ಹೇಳಿದ್ರೆ 2 ಥರ ಮಾಡ್ತಿದ್ದು. ಪೌರಾಣಿಕ ಅಂದರೆ ಎಲ್ಲ ಕಲರಾಗಿ ಲೈಟಿಂಗ್ ಮಾಡ್ತಿದ್ದು. ಪೇಂಟಿಂಗ್ ಕೂಡ ಅದೇ ಥರ ಇರೋದು ಪೌರಾಣಿಕ ಸೆಟ್ಟು. ಆ ಪೌರಾಣಿಕ ಸೆಟ್ಟಿಗೆ ನಮ್ಮ ಲೈಟಿಂಗು ಎದ್ದು ಕಾಣೋದು, ಸೆಟ್ಟು ಪಳ ಅನ್ನೋದು. ಸರಿ, ಎಲ್ರಿಗೂ ಖುಷಿ ಆಗೋದು, ಏನು ನನ್ನ ಮಕ್ಳು ಇವರು ಇಷ್ಟೊಂದು ಬ್ರಿಲಿಯಂಟ್ ಅಲ್ಲ ಹುಡುಗರು ಅಂತ ಹೇಳ್ಬಿಟ್ಟು. ಕ್ಯಾಮ್ರಾಮನ್ ನಮಗೆ ಆವಾಗ ₹2, ₹3, ₹1 ಈ ಥರ ಗಿಫ್ಟ್ ಕೊಡೋರು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ನಿಂತ್ಕೊತಿದ್ದು. ನಾವು ಆವಾಗ ಏನಂತ ಹೇಳಿದ್ರೆ, ಸ್ಟುಡಿಯೋಗಳಲ್ಲಿ ಒಂದೊಂದು ಸ್ಟೆಪ್ಪನ್ನು ಮಾಡ್ತಾ ಬಂದು, ಇಂಟೆಲ್ ಮಿಚ್ಚಲ್ ಅಂತೇಳಿ ಈ ₹3 ಚೇಂಜ್ ನಾವು ಕೆಲಸ ಮಾಡ್ಕೊಂಡು ವರ್ಕ್ ಮಾಡ್ತಿದ್ದು. ವರ್ಕ್ ಮಾಡ್ತಾ ಇರ್ಬೇಕಾದ್ರೆ
ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಅಲ್ಲೇ ಕೆಲಸ ಮಾಡ್ತಿದ್ದು. ಅಲ್ಲಿಲ್ಲ ಅಂದರೆ ಸುಜಾತ ಮೂವಿಟನ್ ಔಟ್ಡೋರಲ್ಲಿ ಇಲ್ಲ ಅಂದರೆ ಇಂಡೋರಲ್ಲಿ, ಈ ಥರ. ಅಲ್ಲಿ ಏನಾಗೋಯ್ತು ಅಂತ ಹೇಳಿದ್ರೆ ಫಸ್ಟ್ ಪ್ರಿಫರೆನ್ಸ್ ನಮಗೆ ಕೊಡೋ ಥರ ಆಗೋಗ್ಬಿಟ್ರು ಸ್ಟುಡಿಯೋದಲ್ಲಿ. ₹3.30 ಕೊಡೋರು. ₹3.30 ನಮಗೆ ಕೊಡೋರು. 4 ಆಣೆ ಊಟಕ್ಕೆ ಕೊಡೋರು, 10 ಪೈಸಾ ಇದಕ್ಕೆ ಕೊಡೋರು, ತಿಂಡಿ ಕೊಡೋರು. ಅಲ್ಲಿ ಊಟ ತಿಂಡಿ ಏನಿರಲಿಲ್ಲ ಪ್ರೊಡಕ್ಷನಲ್ಲಿ. ಲೈಟ್ಮೆನ್ಸ್ಗೆ ಯಾರಿಗೂ ಊಟ ಇರಲಿಲ್ಲ. ಯಾವಾಗ ಅದು ಊಟ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ